ವೆರಿಕೋಸ್ ವೇನ್ಸ್ ಅಂತ ಹೇಳ್ತೀವಿ. ವೆರಿಕೋಸ್ ವೇನ್ಸ್ ಎಲ್ಲರಿಗೂ ಕಾಲಲ್ಲಿ ನರಗಳು ಊತಗಟ್ಟಿ ಗಂಟೆ ಎಲ್ಲ ಆಗಿರುತ್ತೆ. ಅದು ಸ್ಟಾರ್ಟಿಂಗಲ್ಲಿ ಊತ ಆಗಿರುತ್ತೆ, ನೋವು ಆಗುತ್ತೆ, ನೋವು ಬಂದು ಆಮೇಲೆ ಲಾಸ್ಟ್ ಕೊನೆಗೆ ಅದು ಓಪನ್ ಆಗಿ ರಕ್ತ ಚೆಲ್ಲುತ್ತೆ, ನಿಮಗೆ ಹೊರಗಡೆ ರಕ್ತ ಚಿಮ್ಮುತ್ತೆ. ಅದು ವೆರಿಕೋಸ್ ವೇನ್ಸು. ಅದು ತುಂಬಾ ತೊಂದರೆ ಕೊಡ್ತಂಥ ಕಾಯಿಲೆ. ಅದಕ್ಕೆ ನಾವು ಒಂದು ಎಲ್ಲ ಗಿಡಮೂಲಿಕೆ ಸೇರಿಸಿ ಒಂದು ಪೌಡ್ರ್ ಮಾಡಿದ್ದೀವಿ. ಈ ಪೌಡ್ರನ್ನ ಅನ್ನದ ಗಂಜಿನಲ್ಲಿ ಕಲಿಸ್ಬಿಟ್ಟು ಹಚ್ತಾ ಹೋಗ್ಬೇಕು. ನಿಮಗೆ ಏನಿಲ್ಲ ಅಂದರೂ 3 ರಿಂದ 4 ತಿಂಗಳು ಟೈಮ್ ಬೇಕಾಗುತ್ತೆ. ಆವಾಗ ನಿಮಗೆ ಆ ವೆರಿಕೋಸ್ ವೇನ್ಸು ಹೊರಗಡೆಯಿಂದ ಕರಗ್ತಾ ಹೋಗುತ್ತೆ. ದೇಹದ ಒಳಗಡೆಯಿಂದ ನಿಮಗೆ ಕೊಲೆಸ್ಟ್ರಾಲ್ ಕರಗೋದಕ್ಕೆ ಆ ಕೆಟ್ಟ ಇದು ನಿಮಗೆ ನರಗಳು ಕರಗಿ ಕ್ಲೀನ್ ಆಗೋದಕ್ಕೆ ಒಂದು ಮಾತ್ರೆಗಳು ಕೊಡ್ತೀವಿ. ಅದನ್ನು ಹಾಲಲ್ಲಿ ತೊಗೋಬೇಕು. ಇವೆರಡನ್ನು ತೊಗೊಂಡು ಉಪಯೋಗಿಸೋದ್ರಿಂದ ನಿಮ್ಗೆ ಏನಾಗುತ್ತೆ, ವೆರಿಕೋಸ್ ವೇನ್ಸು ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಇದು ನಿಮಗೆ ತುಂಬಾ ಉತ್ತಮವಾದ ಔಷಧಿ. ತುಂಬಾ ನಿಮಗೆ ಯಾವುದೇ ಥರ ಅಡ್ಡ ಪರಿಣಾಮಗಳೇನಿರೋದಿಲ್ಲ. ಇದನ್ನು ಉಪಯೋಗಿಸಿ. ನಮ್ಮ ಹೆಸರು ಮಲ್ಲೇಶಯ್ಯ ಅಂತ. ನಮ್ಮದು ತಾವರೆಕೆರೆ ಪಕ್ಕ ಚಿಕ್ಕವೀರೇನಪಾಳ್ಯ. ನಾವು ಸುಮಾರು ಒಂದು 2-3 ಕಾಯಿಲೆಗೆ ಔಷಧಿ ಕೊಡ್ತಾಯಿದ್ದೀವಿ. ಜಾಂಡೀಸ್ ಅಂತ ಹೇಳ್ತೀವಿ. ಮನುಷ್ಯನಿಗೆ ಜಾಂಡೀಸ್ ಬರಬೇಕಾದ್ರೆ ಪಿತ್ತಕೋಶದಲ್ಲಿ ಪಿತ್ತ ಜಾಸ್ತಿ ಆದಾಗ ಜಾಂಡೀಸ್ ಬರುತ್ತೆ. ಮತ್ತು ಊಟದ ವ್ಯತ್ಯಾಸದಲ್ಲೂ ಜಾಂಡೀಸ್ ಬರುತ್ತೆ. ಈ ಎಣ್ಣೆ ಹೊಡೆಯೋರಿಗೂ ಜಾಸ್ತಿ ಆಗುತ್ತೆ ಅದು. ಇದನ್ನ ಇದು ಮಾಡಬೇಕು ಅಂದರೆ ಒಂದು ಹಸಿರು ಔಷಧಿ ಇದೆ, ಜಮೀನುಗಳಲ್ಲೆಲ್ಲ ಬೆಳೆದಿರ್ತದೆ. ಅದನ್ನು ತಗೊಂಬಂದು ಅದಕ್ಕೆ 2 ಥರ ನಾಟಿ ಔಷಧಿ ಬೆರೆಸಿ ಚಚ್ಚಿ ನಾವು ಅದು ಹಸುವಿನ ಹಾಲಿನಲ್ಲಿ 5 ದಿವಸ ಕೊಡ್ತೀವಿ. 5 ದಿವಸ ಕೊಟ್ಟು ಅದನ್ನು ಕ್ಲಿಯರ್ ಆದಾಗ ಬೇರೆ ಗಂಧಿ ಅಂಗಡೀಲಿ ಒಂದು ಸಾಮಾನು ಸಿಗುತ್ತೆ. ಅದರ ಹೆಸರು ಅಶ್ವಗಂಧಿ ಲೇಹ ಅಂತ. 5 ದಿವಸ ತಿಂದಾದ್ಮೇಲೆ ಅಶ್ವಗಂಧಿ ಲೇಹನ ಒಂದು 3 ವಾರ ಉಪಯೋಗಿಸಿದ್ರೆ ಜಾಂಡೀಸು ಕ್ಲಿಯರ್ ಆಗುತ್ತೆ. ಇದು ಇಂಗ್ಲೀಷ್ ಮೆಡಿಸಿನಲ್ಲಿ ವಾಸಿಯಾಗುವಂಥ ಜಾಂಡೀಸ್ ಅಲ್ಲ. ಇದು ಸುಸ್ತು ಕಡಿಮೆ ಆಗುತ್ತೆ. ಕೆಲವರಿಗೆ ಈ ಜಾಂಡೀಸ್ ಇದು ಬಂದಾಗ ಕಣ್ಣೆಲ್ಲ ಅಷ್ಟುಗಾಗುತ್ತೆ, ಕಣ್ಣೆಲ್ಲ ಅಷ್ಟುಗಾಗುತ್ತೆ. ಇವೆಲ್ಲ ಅಷ್ಟುಗಣ್ಣ ಬರುತ್ತೆ. ರೀಸಸ್ ಮಾಡಿದ್ರೆ ಅಷ್ಟನ್ನ ಬಣ್ಣ ಬರುತ್ತೆ. ಇದನ್ನು ನಮ್ಮ ತಗೋಬೇಕು ಅಂದರೆ, ಅದನ್ನು ಜಾಂಡೀಸ್ ಕಳಿಬೇಕು ಅಂದರೆ ಆಯುರ್ವೇದಿಕ್ ಔಷಧಿನಲ್ಲೇ ಮಾತ್ರ ಹೋಗೋದು. ಅದನ್ನು ಆಯುರ್ವೇದಿಕ್ ತಗೊಂಡಾಗ 5 ದಿವಸ ತಗೊಂಡು ಆಮೇಲೆ ಅವರು ಕರೆಕ್ಟಾಗಿ ಪಥ್ಯ ಇರಬೇಕು. ಪಥ್ಯ ಅಂದರೆ ನಾವು ಹೇಳೋದೇನಂತಾರೆ, ಸೌತೆಕಾಯಿ ತಿನ್ಬೋದು, ಎಳ್ನೀರು ಕುಡಿಬೋದು, ಕಬ್ಬಿನಾಲು ಕುಡಿಬೋದು, ಮತ್ತು ಮೂಲಂಗಿ ತಿನ್ಬೋದು. ಇವನ್ನೆಲ್ಲ ತಗೊಂಡ್ರೆ ಕರೆಕ್ಟಾಗಿ ಎಣ್ಣೆ ಪದಾರ್ಥ ಯಾವುದೂ ಅವ್ರಿಗೆ ಸೇರಿಕೊಡೋದು. ತಲೆಗಾಗಲಿ ಮೈಗಾಗಲಿ ಊಟದಲ್ಲಿ ಒಗ್ಗರಣೆ ಆಗಲಿ ಇನ್ನೊಂದು ಮತ್ತೊಂದು ಚಿತ್ರಾನ್ನ ಬೋಂಡ ಅದು ಇದು ಏನೂ ಉಪಯೋಗಿಸ್ಬಾರ್ದು ಅವರು. ಆ ಥರ ಕಟ್ನಿಟ್ಟಾಗಿ ನಾವು ಹೇಳಿದ ಟೈಮ್ನವರೆಗೂ ಪಥ್ಯ ಇದ್ದುಬಿಟ್ರೆ ಕರೆಕ್ಟಾಗಿ ವಾಸಿ ಆಗುತ್ತೆ. ಕಾಲಿನಲ್ಲಿ ಇಸುವು ಅಂತ ಬರುತ್ತೆ, ಗಾಯ ಆಗುತ್ತೆ. ಕೆಲವರಿಗೆ ಒಣಗಿಸು ಅಂದರೆ ಚರ್ಮ ಎಲ್ಲ ಒಣಗಿ ಉದುರೋಗುತ್ತಿರ್ತದೆ. ಕೆಲವರಿಗೆ ಆಲಿಸು ಅಂತ ಬರುತ್ತೆ. ಆಲಿಸು ಎಲ್ಲ ರೀತಿಯೂ ಗಾಯ ಆಗಿ ಅದರಲ್ಲಿ ರಕ್ತ ಸೋರಕ್ಕೆ ಶುರುವಾಗುತ್ತೆ, ಸೋರಕ್ಕೆ ಶುರುವಾಗುತ್ತೆ. ಅದು ಕೆಲವು ಕೊಚ್ಚೆ ನೀರಿನಲ್ಲಿ ಕಾಲಿಗ್ತಾ ಬರುತ್ತೆ. ಕೆಲವು ಗಿಡದಲ್ಲಿ ಶೆತ್ತೆ ಗಿಡದಲ್ಲಿ ಹುಳ ಇರುತ್ತೆ, ಅದರಿಂದ ಬರುತ್ತೆ. ಇದನ್ನ ಕಳಿಬೇಕು ಅಂದರೆ ಗಂಧಿ ಅಂಗಡಿ ಸಾಮಾನು ಬೇಕು ನಮಗೆ. ಒಂದು 3 ಐಟಮ್: ಕರಿಮೈಲ್ ತುತ್ತು, ಕಸ್ತೂರಿ ಅರಿಶಿನ, ರಸಕರ್ಪೂರ, ಆಮೇಲೆ ಹಸಿರು. ಅದನ್ನು ತಗೊಂಬಂದು ಚೆಚ್ಚಿ ಚೆನ್ನಾಗಿ ಪೌಡ್ರ್ ಮಾಡಿ ಹೊಂಗೆ ಎಣ್ಣೆ ಆಗಬೇಕು. ಹಪ್ಪಳ ಹೊಂಗೆ ಎಣ್ಣೆಯಲ್ಲಿ ಚೆನ್ನಾಗಿ ಕಲಸಿ ದಿವಸ ಬೆಳಗ್ಗೆ ಎದ್ದು ಸೋಪಾಗಿ ತೊಳೆದ್ಬಿಟ್ಟು ಇದನ್ನ ಹಚ್ಚಬೇಕು. ಹೊಂಗೆ ಎಣ್ಣೆಯಲ್ಲಿ ಕಲಸಿರೋದನ್ನ ಹಚ್ಚಿದ್ರೆ ಇವತ್ತು ಬೆಳಗ್ಗೆ ಹಚ್ಚಿದ್ರೆ ನಾಳೆ ಬೆಳಗ್ಗೆವರೆಗೂ ಅದೇ ಥರ ಇರಬೇಕು. ಅದೇ ಥರ ಇದ್ದಾಗ ಅದನ್ನು ಬೆಳಗ್ಗೆ ಎದ್ದು ಚೆನ್ನಾಗಿ ಸೀಗೆಕಾಯಿ ಹಾಕಿ ಚೆನ್ನಾಗಿ ಉಜ್ಜಿಬಿಟ್ಟು, ತೆಂಗಿನ ನಾರು ತಗೊಂಡು ಅದನ್ನ ಚೆನ್ನಾಗಿ ಉಜ್ಜಿಬಿಟ್ಟು, ತಿರ್ಗಿ ಒಣಬಟ್ಟೆ ತಗೊಂಡು ಅದನ್ನೆಲ್ಲ ಒತ್ತಿ ತೇವಾಂಶನೆಲ್ಲ ತೆಗೆದು ಒಂದು 10 ನಿಮಿಷ ಬಿಟ್ಕೊಂಡು ಔಷಧಿ ಹಚ್ಚಬೇಕು. ಔಷಧಿ ಹಚ್ಚಿದ ಮೇಲೆ ತಿರ್ಗಿ ಅದೇ ಡೈಲಿ ಮಾಮೂಲಿಯಾಗಿ ಏನು ನೀವು ಮಾಡ್ತೀರೋ ಅದೇನೇ ಮಾಡ್ಕೊಂಡು ಹೋಗ್ಬೇಕು. ಅದೇ ಥರ ಮಾಡ್ಕೊಂಡು ಹೋದರೆ ಅದು 1 ತಿಂಗಳು ಇಲ್ಲ 2 ತಿಂಗಳೊಳಗೆ ವಾಸಿ ಆಗುತ್ತೆ. ಆಯುಷ್ ಟಿವಿ ಅವರು ನಮ್ಮನ್ನು ಗುರುತಿಸಿ, ಪಾರಂಪರಿಕ ವೈದ್ಯರನ್ನು ಗುರುತಿಸಿ ನಮ್ಮನ್ನು ಹುಡುಕಿಕೊಂಡು ಬಂದು ನಮ್ಮನ್ನು ಸಮಾಜಕ್ಕೆ ಒಂದು ಪರಿಚಯ ಮಾಡಿಸ್ಕೊಟ್ಟು, ನಾವು ಏನು ಕೊಡ್ತಾ ಇದ್ದೀವಿ ಔಷಧಿಗಳನ್ನೆಲ್ಲ ಪರಿಚಯ ಮಾಡಿಸ್ಕೊಟ್ಟು ಸಮಾಜಕ್ಕೊಂದು ಒಳ್ಳೆಯದಾಗಲಿ ಅನ್ನೋ ಒಂದು ಇದರಿಂದ ಅವರು ಒಂದು ಉತ್ತಮವಾದ ಒಂದು ಸೇವೆ ಮಾಡ್ತಾ ಇದ್ದಾರೆ. ಅದರಿಂದ ನಾನು ಅವ್ರಿಗೆ ಒಂದು ಧನ್ಯವಾದಗಳು ತಿಳಿಸ್ತೇನೆ.